ಸೊ ನಾನಂತರೂ ಕೆ.ಡಿ ಮೂವಿ ನೋಡಿದೆ. ನಿಮಗೆ ನಾನು ಫಸ್ಟ್ ಅಲ್ಲೇ ಹೇಳ್ಬಿಡ್ತೀನಿ, ನೀವು ಕೂಡ ನೋಡಿ. ಇದು ಮೂವಿನ ಫೋನಲ್ಲಿ ನೋಡಕ್ಕೆ ಹೋಗ್ಬೇಡ್ರಿ, ನೀವು ಥಿಯೇಟರ್ ಒಳಗೆ ನೋಡಿದ್ರೇನೆ ಫುಲ್ ದಿಲ್ ಖುಷ್ ಆಗುತ್ತೆ. ಹಾಗೆ ಪ್ರೇಮ್ ಸರ್ಗೆ ಒಂದು ದೊಡ್ಡ ಶೆಲ್ಯೂಟ್ ನನ್ನ ಕಡೆಯಿಂದ. ಅಬ್ಬಬ್ಬಬ್ಬಬ್ಬಬ್ಬಾ, ಪ್ರೇಮ್ ಸರ್ ಅವರ ಕನಸಂತೂ ಹೆಂಗ್ ತೋರಿಸಿದ್ದಾರೆ ಗೊತ್ತಾ? ತುಂಬಾ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ನಾವು ಥಿಯೇಟರ್ ಒಳಗಡೆ ಹೋಗಿದ್ಮೇಲೆ ಸಾಕು, ಮೂವಿ ಆನ್ ಆಗುತ್ತೆ. ಆನ್ ಆಗಿದ್ಮೇಲೆ ನಾವು ಕಂಪ್ಲೀಟ್ ಫುಲ್ ಮೂವಿ ಒಳಗಡೆನೆ ಮುಳುಗೋಗ್ಬಿಡ್ತೀವಿ. ಆ ತರ ಮಾಡಿದ್ದಾರೆ ಮೂವಿ. ಇಂಥ ಮೂವಿ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಬೇಕು. ನಮ್ಮ ಧ್ರುವ ಸರ್ ಅವರಿಗೆ ತುಂಬಾ ಒಳ್ಳೆ ಕ್ಯಾರೆಕ್ಟರ್ ಅವ್ರದ್ದು. ತುಂಬಾ ಚೆನ್ನಾಗಂತೂ ತುಂಬಾ ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ದಾರೆ ಅವರು. ಮತ್ತೆ ನಿಮಗೆ ರಮೇಶ್ ಸರ್, ರವಿಚಂದ್ರನ್ ಸರ್, ಮತ್ತೆ ದೊಡ್ಡಣ್ಣ ಸರ್ ಕೂಡ ಇದ್ದಾರೆ. ನಮ್ಮ ರಘು ಸರ್ ಕೂಡ ಇದ್ದಾರೆ ಅದರಲ್ಲಿ. ಮೂವಿ ಕಂಪ್ಲೀಟ್ ನನಗಂತೂ ತುಂಬಾ ಚೆನ್ನಾಗಿ ಕಾಣಿಸ್ತು. ಮೂವಿ ಸ್ಟೋರಿ ಏನಂದ್ರೆ, ರಮೇಶ್ ಸರ್ ಮತ್ತೆ ಧ್ರುವ ಸರ್ಜಾ ಸರ್ ಇವರಿಬ್ರು ಅಣ್ಣ ತಮ್ಮ ಆಗಿರ್ತಾರೆ. ಆ ಅಣ್ಣ ತಮ್ಮ ಹೇಗಿರ್ಬೇಕು ಅಂತ ಈ ಮೂವಿ ನೋಡಿದ್ಮೇಲೆ ನಿಮಗೆ ಪಕ್ಕ ಅನ್ಸುತ್ತೆ. ಯಾರೆಲ್ಲ ಅಣ್ಣ ತಮ್ಮನ್ಗೆ ಮರ್ಯಾದೆ ಕೊಡಲ್ಲೋ ಈ ಮೂವಿ ನೋಡ್ಕೊಂಡ್ ಬರ್ರಿ ಒಂದ್ಸಲಿ, ಗೊತ್ತಾಗುತ್ತೆ ಅಣ್ಣ ತಮ್ಮ ವ್ಯಾಲ್ಯೂ ಏನು ಅಂತ. ನಮ್ಮ ರಮೇಶ್ ಸರ್ಗೆ ಓದೋದು ಅಂದ್ರೆ ತುಂಬಾ ಇಷ್ಟ. ಓದು ಬರ ಇದೆಲ್ಲ ಇರುತ್ತೆ ಅಲ್ಲ, ಓದಪ್ಪ ಅಂತ ಹೇಳ್ತಾರೆ. ನಾ ಓದಲ್ಲ ಅಂತ ಇವನು. ಹಾಗಾಗಿ ಇಬ್ರು ನಡುವೆ ಮಾತು ಬಿಟ್ಟಿರ್ತಾರೆ ಇವರಿಬ್ರು. ನಮ್ಮ ರಮೇಶ್ ಸರ್ ಧ್ರುವ ಸರ್ಜಾ ಅವರಿಗೆ ಮಾತಾಡೋದೇ ಇಲ್ಲ. ನಮ್ಮ ಧ್ರುವ ಸರ್ಜಾ ಸರ್ ಒಬ್ರು ಚಿಕ್ಕ ಹುಡುಗಂತಾರ. ಅವ್ರಿಗೆ ಏನಿರುತ್ತೆ, ನಾನು ದೊಡ್ಡ ರೌಡಿ ಜೊತೆ ಇರಬೇಕು ಅಂತ ಸಂಜು ದತ್ ಅವರ ಜೊತೆ ಇರ್ತಾರೆ ಇವರು. ಧ್ರುವ ಸರ್ಜಾ ಸರ್ ಇರ್ತಾರೆ. ಆದ್ರೆ ಒಂದ್ ದಿವಸ ಕುಸ್ತಿಯಲ್ಲಿ ಸಂಜು ದತ್ ಸರ್ ಅವರಿಗೆ ಸೋಲಿಸ್ತಾರೆ. ಆದ್ರೆ ಅದು ಅಲ್ಲಿ ಅವರಿಗೆ ಕಾಮಿಡಿಯಾಗೆ ತಗೋತಾರೆ. ಸಂಜು ದತ್ ಸರ್ ಅವರು ಕಾಮಿಡಿಯಾಗೆ ತಗೋತಾರೆ. ಆದ್ರೆ ಮನಸ್ಸಲ್ಲಿ ಸ್ಕೆಚ್ ಹಾಕಿರ್ತಾರೆ. ಆ ದ್ವೇಷ ಇಟ್ಕೊಂಡಿರ್ತಾರಲ್ಲ, ಆ ದ್ವೇಷದಿಂದ 24 ಗಂಟೆ ಟೈಮ್ ಕೊಟ್ಟು ಧ್ರುವ ಸರ್ಜಾ ಫ್ಯಾಮಿಲಿ ಅವರಿಗೆ ಮುಗಿಸ್ಬೇಕಂತ ರೌಡಿಗಳನ್ನ ಕಳಿಸ್ತಾರೆ. ಅಲ್ಲೇ ನೋಡ್ರಿ ಮೂವಿ ಇಂಟ್ರೆಸ್ಟ್ ಆಗಿರೋದಂದ್ರೆ, ಅಲ್ಲಿ ಧ್ರುವ ಸರ್ಜಾ ಸರ್ ಒಂದು ಡೈಲಾಗ್ ಹೊಡಿತಾರೆ, ಅದಂತರೂ ಸೀದಾ ಹಾರ್ಟಿಗೆ ಟಚ್ ಆಗುತ್ತೆ. ನೀವು ಮೂವಿಲೇ ನೋಡ್ಬೇಕು ಆ ಡೈಲಾಗ್. ನಮ್ಮ ಅಣ್ಣನ ಮುಂದೆ ನಾನೇ ಉಸಿರೆತ್ತಲ್ಲ ಕಂಡ್ರು, ನೀವು ಮಚ್ಚೆತ್ತುತ್ತೀರಾ ಅಂತ ಹೊಡಿತಾರೆ ಒಬ್ಬೊಬ್ಬರಿಗೆ ಧ್ರುವ ಸರ್ಜಾ ಸರ್. ಫುಲ್ಲು ಎಮೋಷನಲ್ ಸೀನ್ ಅಂತಂದ್ರು. ಮೂವಿ ಫಸ್ಟ್ ಹಾಫ್ ಆಗೋವರೆಗೆ ತುಂಬಾ ಸೈಲೆಂಟ್ ಆಗಿದೆ. ಮೂವಿ ಫಸ್ಟ್ ಹಾಫ್ ಆಗೋವರೆಗೆ ಕಾಮಿಡಿ ತೋರಿಸಿದ್ದಾರೆ. ಮತ್ತೆ ಹೀರೋಯಿನ್ ಎಲ್ಲಾ ಕ್ಯಾರೆಕ್ಟರ್ ರೋಲ್ ನ ಕ್ಲೀನ್ ಆಗಿ ತೋರಿಸಿದ್ದಾರೆ. ಆಮೇಲೆ ವಾರ್ ಸ್ಟಾರ್ಟ್ ಆಗೋದು. ಫಸ್ಟ್ ಹಾಫ್ ಆಗೋವರೆಗೂ ಸಿಂಪಲ್ ಸ್ಟೋರಿ ಚೆನ್ನಾಗಿದೆ. ಆಮೇಲೆ ಕೂಡ ಚೆನ್ನಾಗಿದೆ. ವಾರ್ ತುಂಬಾ ರಕ್ತಪಾತ ಮಾಡಿದ್ದಾರೆ ಇದ್ರಂತಲ್ಲೂ. ಒಬ್ಬ ಮುಗ್ಧ ಮನಸ್ಸಿನ ಹುಡುಗ ಲಾಂಗ್ ಹಿಡಿದ್ರೆ ಏನಾಗುತ್ತೆ ಅನ್ನೋದು ಈ ಮೂವಿಲಿ ತೋರಿಸಿದ್ದಾರೆ. ಸೊ ಹಿಂದೆ ಜೋಗಿ ಬಂದಿತ್ತು, ಅದರಲ್ಲಿ ಅಮ್ಮನ ಸೆಂಟಿಮೆಂಟ್ ತೋರಿಸಿದ್ರು. ಅಮ್ಮ ಅನ್ನೋದಕ್ಕೆ ಏನಂತ ಅವ್ರು ಹೇಳಿದ್ರು. ಇದ್ರಲ್ಲಿ ಅಣ್ಣ ತಮ್ಮನ ತೋರಿಸಿದ್ದಾರೆ. ನೀವು ನೋಡಿ, ಮೂವಿ ಫುಲ್ಲು ಚೆನ್ನಾಗಿದೆ. ಮೂವಿನೇ ಒಂದ್ ಕಡೆ ಆದ್ರೆ ಆ ಲಾಸ್ಟ್ ಅಲ್ಲಿ ಬರುತ್ತಲ್ಲ ಕ್ಲೈಮ್ಯಾಕ್ಸ್, ಅದು ಅಂತೂ ಬೇರೆನೆ ಲೆವೆಲ್. ಏನ್ ಅನ್ನೋದೇ ಗೊತ್ತಾಗಿಲ್ಲ ಅದು ಲಾಸ್ಟಿಗಂತೂ. ನಮ್ಮ ಸುದೀಪ್ ಸರ್ ಯಾಕೆ ಬರ್ತಾರೆ, ಅವ್ರ ಜೊತೆ ಧ್ರುವ ಸರ್ಜಾ ಅವ್ರು ಯಾಕೆ ಇರ್ತಾರೆ ಅನ್ನೋದೇ ಗೊತ್ತಾಗಿಲ್ಲ ಮೂವಿ. ಅದಕ್ಕೆ ಪ್ರೇಮ್ ಸರ್ ಹೇಳಿದ್ರು, ಈ ಮೂವಿ ಬರೇ ಟ್ರೈಲರ್, ಸಿನಿಮಾ ಕೆ.ಡಿ 2 ಬರುತ್ತಲ್ಲ ಅದು ಮೂವಿ ಫುಲ್ ಅಂತ ಹೇಳಿದ್ದಾರೆ. ಸೊ ಹಾಗೆ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ ಮೂವಿ, ಮಿಸ್ ಮಾಡ್ಕೊಳಕ್